ಅಣ್ಣ ಇದು ಕೈವಾರ ತಾತ್ಯ ದೇವಸ್ಥಾನ ಹಿಂಗೆಲ್ಲ ಎಷ್ಟು ಜನರು ನೋಡಿ ಇಲ್ಲಿ ಫುಟ್ಫಾಲ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಕೈವಾರ ತಾತ್ಯ ಕೂತಿದ್ದಾರೆ ನೋಡಿ. ಆಂಜನೇಯ ಸ್ವಾಮಿ ಏನು ದೇವಸ್ಥಾನ ಇದೆಯಲ್ಲ ಆಂಜನೇಯದು, ಹೊಸದಾಗಿ ಏನಾದ್ರೆ ಸ್ಥಾಪನೆ ಮಾಡೋರು ಏನೋ ಇದೆ ಅನ್ಸುತ್ತೆ. ಇಲ್ಲೆಲ್ಲ ಕಡೆ ಬ್ಯಾನರ್ ಹಾಕಿದ್ದಾರೆ, ಊರಲ್ಲಿ ಆಂಜನೇಯ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ ಅನ್ಸುತ್ತೆ ಇಲ್ಲಿ. ನಮಸ್ಕಾರ ತಾತ. ರೈಟಾ ಲೆಫ್ಟಾ ರೈಟಾ ಲೆಫ್ಟಾ ರೈಟಾ ಲೆಫ್ಟಾ ರೈಟಾ ಲೆಫ್ಟಾ ರೈಟಾ ಹಿಂಗೆ ಯಾರಿಗೂ ಇದು ನಮ್ಗಿಂತ ನನ್ನ ಮಗನ ದೊಡ್ಡ ಪ್ರಾಣಿ ಇಲ್ಲಿ ಅಂದ್ಬಿಟ್ಟು ಓ ಅನ್ನೋದಷ್ಟೇ. ಅಕ್ಕ ಇಲ್ಲಿ ಮೇಲೆ ತನಕ ಗಾಡಿ ತೊಗೊಂಡು ಹೋಗ್ಬೋದಂತ ದಾರಿ ಇತ್ತಲ್ಲ, ಕ್ಲೋಸ್ ಮಾಡೋರ? ಸೊ ಈಗಷ್ಟೇ ನಮ್ಮ ಫಸ್ಟ್ ಪಾರ್ಟ್ ನೋಡಿ ನೀವು ಬಂದಿರ್ತೀರ. ಇವಾಗ ನಾವು ಹೋಗ್ತಾ ಇರೋದು ಸೆಕೆಂಡ್ ಪಾರ್ಟ್ ಆಫ್ ದ ವಿಡಿಯೋಗೆ, ಸೆಕೆಂಡ್ ಎಪಿಸೋಡ್ಗೆ. ಆ್ಯಂಡ್ ಇವತ್ತು ನಾವು ಹೋಗ್ತಾ ಇರೋದು ಕೈವಾರ ತಾತ್ಯ ದೇವಸ್ಥಾನಕ್ಕೆ. ಬ್ಯೂಟಿಫುಲ್ ಪ್ಲೇಸ್ ಅದನ್ನು ಹೋಗಿ ನೋಡೋಣ. ಸೊ ಲಾಸ್ಟ್ ಎಪಿಸೋಡಲ್ಲಿ ನೀವು ನೋಡಿರ್ತೀರ, ನಾವಿಲ್ಲಿ ಕೈಲಾಸಗಿರಿ ಹಿಲ್ಗೆ ಹೋಗಿದ್ವಿ. ಕೇವ್ ಟೆಂಪಲ್ ಒಳಗಡೆ ಹೋಗಿ ಬಂದೆ. ಪ್ಲಸ್ಸು ಆ ಕೆರೆ ಎಲ್ಲ ಸ್ವಲ್ಪ ಡ್ರೋನ್ ಶಾಟ್ಸಲ್ಲೆಲ್ಲ ನೀಟಾಗಿ ತೊಗೊಂಡಿದ್ವಿ. ಹಿಲ್ಲು ಡ್ರೋನಲ್ಲೆಲ್ಲ ತೊಗೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಯಾರೆಲ್ಲ ಫಸ್ಟ್ ಎಪಿಸೋಡ್ ಅನ್ನೋದು ನೋಡಿಲ್ವೋ ದಯವಿಟ್ಟು ಫಸ್ಟ್ ಎಪಿಸೋಡ್ ನೋಡಿ. ಆ ಫಸ್ಟ್ ಎಪಿಸೋಡ್ದು ಲಿಂಕು ನಾನು ಮೇಲೆ ಹಾಕಿರ್ತೀನಿ, ಪ್ಲಸ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇರುತ್ತೆ. ಸೊ ಯು ಕ್ಯಾನ್ ಫಾಲೋ ದ್ಯಾಟ್. ಆ್ಯಂಡ್ ಹೊಸಬ್ರಿದ್ದೀರಿ ಅಂದರೆ ದಯವಿಟ್ಟು ಲೈಕ್ ಬಟನ್ನ ಹೊತ್ತಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಆದಷ್ಟು ಪ್ರೋತ್ಸಾಹ ಸಿಗುತ್ತೆ ನಮಗೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಇಂಥ ಹಲವಾರು ಕಾಂಟೆಂಟು ನಮ್ಮ ಚಾನಲ್ ಮೇಲೆ ನೋಡೋಕ್ಕೆ. ಮಳೆಗಾಲದಲ್ಲಿ ಇಲ್ಲಿಂದ ಎಲ್ಲ ನೀರು ಹರ್ಕೊಂಡು ಹೋಗಿ ಆ ಕಡೆ ಹೋಗ್ತಾ ಇರುತ್ತೆ. ಇನ್ನು ಧೂಳೆ ಆರಿಸ್ಕೊಂಡ್ಬಂದ್ಬಿಟ್ಟು ನಾವು ದೇವರು. ಎಷ್ಟು ಜನರು ನೋಡಿ ಇಲ್ಲಿ. ಫುಟ್ಫಾಲ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಆ ಕೇವ್ ಟೆಂಪಲ್ ಬಂದಾಗ್ಲಿಂದ. ಇಲ್ಲಾಂದರೆ ಬರೀ ಬೈಕರ್ ಸ್ಪಾಟ್ ಇರ್ತಾಯಿತ್ತು, ಆಫ್ ರೋಡಿಂಗೋಸ್ಕರ ಬರ್ತಾಯಿದ್ರು ಮೇಲೆ ಹೋಗೋಕ್ಕೆ. ಈಗ ಜಾಸ್ತಿ ಆಗ್ಬಿಟ್ಟಿದೆ. ಊರವ್ರಿಗೆಲ್ಲ ಒಂಥರ ಹೆಮ್ಮೆ. ಏನೋ ಹಿಡ್ಕೊಂಡು ಹೋಯ್ತವನೆ ಚಿಪ್ಸ್ ಪ್ಯಾಕೆಟ್ ಬಾಯ್ನಲ್ಲಿ. ಪೆಟ್ರೋಲ್ ಬಂಕ್ಗಳು ಬೇಜಾನವೆ ರೂಟಲ್ಲಿ. ಸ್ವಲ್ಪ ನನಗೂ ಲೋ ಫ್ಯೂಲ್ ಇದೆ. ಲೋ ಫ್ಯೂಲ್ ಅಂದರೆ ಹೋಗುತ್ತೆ, ಹೋಗುವಾಗ ಹಾಕ್ಕೊಳ್ಳೋಣ ಅನ್ನೋ 2 ಪಾಯಿಂಟ್ ಇದೆ. ಪ್ಲಸ್ 3.5 ಲೀಟ್ರು 3 ಲೀಟ್ರ್ ರಿಸರ್ವ್. ಇಲ್ಲಿಗೆ ಎಂಟ್ರಿ ಕೊಡ್ಬೇಕು, ನೀವು ಇಲ್ಲಿಂದ ಹೋಗ್ಬೋದು. ಅಣ್ಣ ಇದು ಕೈವಾರ ತಾತ್ಯ ದೇವಸ್ಥಾನ ಹಿಂಗೆಲ್ಲ ಆಂಜನೇಯ ಸ್ವಾಮಿ ಏನು ದೇವಸ್ಥಾನ ಇದೆಯಲ್ಲ ಆಂಜನೇಯದು, ಹೊಸದಾಗಿ ಏನಾದರೆ ಸ್ಥಾಪನೆ ಮಾಡೋರು ಏನೋ ಇದೆ ಅನಿಸುತ್ತೆ. ಇಲ್ಲೆಲ್ಲ ಕಡೆ ಬ್ಯಾನರ್ ಹಾಕಿದ್ದಾರೆ, ಊರಲ್ಲಿ ಆಂಜನೇಯ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ ಅನ್ಸುತ್ತೆ. ಇಲ್ಲಿ ಇದೆ. ಇದು ವೆಂಕಟೇಶ್ವರ ಸ್ವಾಮಿ. ನಮಸ್ಕಾರ ದೇವ್ರೆ. ಇದೆ ಹೊಸ ಆಂಜನೇಯ ದೇವಸ್ಥಾನ ಅಂದ್ಕೊಳ್ತೀನಿ. ಇನ್ನು ದೇವ್ರ ಗುಡಿ ಇಟ್ಟಿಲ್ಲ, ಸ್ಥಾಪನೆ ಮಾಡಿಲ್ಲ ಇನ್ನು. ದೇವಸ್ಥಾನ ಮಾತ್ರ ಕಟ್ಟಿದ್ದಾರೆ ಹೊಸದಾಗಿ ಅಂತಂದ್ಬಿಟ್ಟು. ನಮಸ್ಕಾರ ತಾತ. ಪಾಪ ಫುಲ್ ಕನ್ಫ್ಯೂಸ್ಡ್ ಆಗಿ ನೋಡ್ತವ್ರೆ. ತಾತ ಯಾರು ಗುರು ಇವನು ಅನ್ಕೊಂಡ್ಬರ್ತಾವನೆ. ಹಳ್ಳಿಯಲ್ಲಿ ಊರಿನ ಲೈಫೇ ಬೆಸ್ಟು. ಹಳ್ಳಿ ಫುಲ್ ಆಫ್ ದೇವಸ್ಥಾನ ಮ್ಯಾನ್. ಯಾರಿಗೂ ಇದು ನಮ್ಗಿಂತ ನನ್ನ ಮಗನ ದೊಡ್ಡ ಪ್ರಾಣಿ ಇಲ್ಲಿ ಅಂದ್ಬಿಟ್ಟು ಓ ಅನ್ನೋದಷ್ಟೇ. ಇನ್ನು 5 ನಿಮಿಷ 2.2 ಕಿಲೋಮೀಟರ್ಸ್ ಮುಂದೆ ಹೋಗಿ ಒಂದು ಲೆಫ್ಟ್ ಡೈವರ್ಷನ್ ತೋರಿಸ್ತಾ ಇದೆ. ಓ ನೈಸ್.
ಹಾಯ್ ಸರ್, ಹೆಂಗಿದ್ದೀರಾ? ಹೋಗಲ್ಲ ಸುಮ್ಮನೆ ಅಂತ ಇದೆ ಅದು. ವೆರಿ ನೈಸ್, ಐ ಲೈಕ್ ಇಟ್. ಚೆನ್ನಾಗಿದೆ ರೋಡ್ ಇದು. ಇಲ್ಲಿ ಆ್ಯಕ್ಚುಲಿ ಬರುವಾಗ ಏನೋ ಒಂದು ಕಾಂಟೆಂಟು ತಲೆಯಲ್ಲಿ ಬರ್ತಾಯಿದೆ, ರೀಲ್ ಕಾಂಟೆಂಟು, ಅದನ್ನು ಮಾಡ್ಬೋದು. ಹೆಂಗಾಗತ್ತೆ ಹಂಗಾಗಲಿ. ಲೈಫು ಹೆಂಗೆ ಕರ್ಕೊಂಡು ಹೋಗ್ತಾಯಿದೆ ಹಂಗೆ ಹೋಗ್ತಾ ಇರ್ಬೇಕಂತೆ. ಹಂಗೇ ಹೋಗ್ತಾ ಇದ್ದೀವಿ. ಓ ಅಂತ ರೋಡ್ ಕಿತ್ತಾಗ್ಬಿಟ್ಟವ್ರೆ. ಫ್ರೆಂಡ್ಸ್ ಇಲ್ಲಿ ಹಾಯ್ ಬಾಸ್. ಫುಲ್ ಫ್ಯಾಮ್ಲಿನೇ ಕೂತೈತಿ ಇಲ್ಲಿ, ಪರವಾಗಿಲ್ಲ. ಇವರು ಸರ್ ಏನೋ ಪಾಪ ತಂದು ತಿನ್ನಕ್ಕೆ ಕೊಡ್ತಾಯಿದ್ರು ಅವ್ರಿಗೆ. ರೈಟಾ ಲೆಫ್ಟಾ, ರೈಟಾ ಲೆಫ್ಟಾ, ರೈಟಾ ಲೆಫ್ಟಾ, ರೈಟಾ ಲೆಫ್ಟಾ, ರೈಟಾ, ಹಿಂಗೆ ಆ ಕಡೆ ತಾನೇ ಇರೋದು. ಹಿಂಗೆ ಹೌದು, ಹೆಂಗೆ ಹೋಗ್ಬೋದು ಇದು? ಏನು ಗುರು ಇಷ್ಟೊಂದು ರಶ್ ಐತಿ ಇಲ್ಲಿ, ಮಕ್ಕಳನ್ನೆಲ್ಲ ಕರ್ಕೊಂಬಂದವ್ರೆ. ಅಕ್ಕ ಇಲ್ಲಿ ಮೇಲೆ ತನಕ ಗಾಡಿ ತೊಗೊಂಡು ಹೋಗ್ಬೋದಂತ ದಾರಿ ಇತ್ತಲ್ಲ, ಕ್ಲೋಸ್ ಮಾಡವ್ರಾ? ಆ ಕಡೆಯಿಂದನಾ? ಓ ಹೌದು, ಇದು ಬಂದ್ಬಿಟ್ಟು ಸ್ಟೆಪ್ಸು ಈ ಕಡೆ. ಇಲ್ಲಿಂದ ನೀವು ಗಾಡಿ ಮೇಲೆ ತನಕ ತೊಗೊಂಡು ಹೋಗ್ಬೋದು. ಅಕ್ಕ ಕರೆಕ್ಟಾಗಿ ಹೇಳಿದ್ರು. ಏನೋ ಊಟ ವ್ಯವಸ್ಥೆ ಮಾಡೋರೆ ಸ್ಕೂಲ್ ಹುಡುಗರಿಗೆ. ಹಾಂ ನೋಡಿ, ಗಾಡಿ ಇಲ್ಲಿಂದ ಮೇಲೆ ತೊಗೊಂಡು ಹೋಗ್ಬೋದು ನೀವು. ಒಂದನ ಅಲ್ಲಿ ಆ ಸ್ಟೆಪ್ಸು ಆ ದಾರಿ ಇದೆ, ಇಲ್ಲ ಅಂದರೆ ಇಲ್ಲಿ ತನಕ ಹಿಂಗೆ ಹೋಗ್ಬೋದು ನೀವು. ಪರವಾಗಿಲ್ಲ, ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ. ನೆರಳಂತೂ ಎಲ್ಲೂ ಇಲ್ಲ. ಇಲ್ಲಿ ನಿಲ್ಲಿಸ್ಬಿಡೋದೆ ವಾಸಿ. ಅಂತೂ ಇಂತೂ ಏನು ಅನ್ಕೊಂಡೆ ಅದನ್ನೇ ಸಾಧಿಸ್ದಂಗೆ ಅನಿಸ್ತಾ ಇದೆ. ಹಾಂ, ಸೊ ಇಲ್ಲಿಂದ ವ್ಯೂ ಹೇಗಿದೆ ನೋಡಿ. ಇಲ್ಲೇ ಕೈವಾರ ತಾತ ಕೂತಿದ್ದಾರೆ ನೋಡಿ. ವಿನೋಡಿ ತಾತ ತಪ ಸಿದ್ಧಿಪಡಿಸ್ತಾನ. ವಿನೋಡಿ ಯೋಗ ಸ್ವಾಮಿ ದರ್ಶನ ಮಾಡಿ ದರ್ಶನ ಮಾಡಿ ತಾತ ತಪಸ್ ಮಾಡಿ. ಏನು ವಿಶೇಷತೆ ಸ್ವಾಮೀಜಿ ಇಲ್ಲಿ? ತಾತ ತಪಸ್ ಮಾಡಿ. ನೀನು ಆ ಕಡೆ ಇದೆಯಾ ದೇವಸ್ಥಾನ? ಆ ಕಡೆ ಅಂದರೆ ಅದೇ ಇಷ್ಟೇ ಇದೆನಾ ಮೇಯ್ನು? ಮೇಯ್ನ್ ಇದೆ ಅಲ್ವಾ? ಆ ಕಡೆ ಜಸ್ಟು ಇಲ್ಲ. ಹಾಂ ಓಕೆ. ಇನ್ನೂ 8 ಕಿಲೋಮೀಟರ್ ಜಸ್ಟ್. ಕೈಲಾಸಗಿರಿಗೆ ಹೋಗಿ ಬಂದೆ ಈಗಲೇ. ಇನ್ಯಾವುದಿಲ್ಲಲ್ಲ, ಇದೆರಡೆ ಅಲ್ವಾ? ಸೊ ಇದೇ ಆ ಸ್ಟೆಪ್ಸು.
ಸೊ ಇದೇ ಕೈವಾರ ತಾತ್ಯ ದೇವಸ್ಥಾನ. ಸೊ ಮೇನ್ ಲೊಕೇಶನ್ ಇರೋದು ಕೈವಾರದಲ್ಲಿ. ಬ್ಯೂಟಿಫುಲ್ ಒಂಥರ ಸರೀನ್ ಜಾಗದಲ್ಲಿ ಲೊಕೇಶನ್ನ ಚೂಸ್ ಮಾಡಿಬಿಟ್ಟು ಮಾಡಿದ್ದಾರೆ. ಬಟ್ ಇಸ್ ಆ್ಯಕ್ಚುಲಿ ಗುಡ್. ಸೊ ನೀವು ಒಂದಷ್ಟು ಡ್ರೋನ್ ಶಾಟ್ಸು ನೋಡಿರ್ತೀರ ಹೇಗಿದೆ ಅಂತ ಅಂದ್ಬಿಟ್ಟು. ಆ ಕಡೆಯಿಂದ ಬೆಟ್ಟದ ವ್ಯೂ ಇದಲ್ಲ, ದಟ್ಸ್ ಲೈಕ್ ಸಿರೀನ್, ವೆರಿ ನೈಸ್. ಆ್ಯಂಡ್ ಟಾಯ್ಲೆಟ್ ಫೆಸಿಲಿಟಿನೂ ಕೊಟ್ಟವ್ರೆ ಲೇಡೀಸ್ಗೆ ಮತ್ತು ಜೆಂಟ್ಸ್ ಸಪ್ರೇಟು. ಸೊ ಕಾರ್ ಇಲ್ಲಿ ತನಕ ತೊಗೊಂಡು ಆರಾಮಾಗಿ ಪಾರ್ಕ್ ಮಾಡ್ಬೋದು. ಇಲ್ಲಾಂದರೆ ನೀವು ಮೆಟ್ಲು ಹತ್ಕೊಂಡೇ ಬರಬೇಕಂದ್ರೆ ಯು ಕ್ಯಾನ್ ಪಾರ್ಕ್ ಇಟ್ ಡೌನ್ ದೇರ್. ಬನ್ನಿ ಹೊರಡೋ ಸಮಯ. ದೇವ್ರೆ, ತಾತಯ್ಯವರೇ ಒಳ್ಳೇದು ಮಾಡಿ ನೆಟ್ಟಿಗೆ ಮನೆಗೆ ಹೋಗಿ ಸೇರಿಸಿದೇವ್ರೆ. ಜೈ ತಾತಯ್ಯ ಸ್ವಾಮಿ. ಇಷ್ಟೇ ಇರೋದು ರೂಟ್. ಅದು ಸುಮ್ಮನೆ ಹಿಂಗೆ ಬಂದ್ಬಿಟ್ಟು ಈ ಕಡೆ ಪಾರ್ಕ್ ಮಾಡ್ಬೋದು ನೀವು. ಸೊ ಒಂದನ ಇದೊಂದು ಮೆಟ್ಲಿದೆ, ಆಗಲೇ ನೋಡಿದ್ದು ನಾವು ಮೇಲಿಂದ. ಇಲ್ಲಾಂದರೆ ಈ ಕಡೆ ನಿಮ್ಮ ಹಳೆ ಪಿಲ್ಲರ್ಸು ನಿಮಗೆ ಸ್ವಾಗತ ಮಾಡುತ್ತೆ ಮೇಲೆ ಹೋಗೋಕ್ಕೆ. ಇಲ್ಲಾಂದರೆ ಮೇಯ್ನು ನಾನು ಹೇಳ್ದಂಗೆ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಈ ಕಡೆಯಿಂದ ಮೇಲೆ ಹೋಗ್ಬೋದು ನೀವು. ನೋಡಿ ಸೊ 2 ಜಾಗಕ್ಕೆ ಬರ್ಬೋದು ನೀವು. ಲಾಸ್ಟ್ ಎಪಿಸೋಡ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಆ ಎಪಿಸೋಡು ನೋಡ್ಬೋದು. ಆ್ಯಂಡ್ ಈ ಜಾಗಕ್ಕೆ ಕೈವಾರ ತಾತ್ಯ ದೇವಸ್ಥಾನಕ್ಕೆ ಬರ್ಬೋದು ನೀವು. ಸೊ 2 ಎಪಿಸೋಡ್ ಮಾಡಿದ್ದೆ ಇದಕ್ಕೆ. ಇನ್ನೇನು ವಾಪಸ್ ಮನೆಗೆ ಹೊಡೋಣ. ಇಲ್ಲಿಂದ ವಾಪಸ್ ಇನ್ನೇನು 2 ಅವರ್ ಅಷ್ಟೇ ಮನೇಲಿರ್ತೀವಿ. ಟೈಮು 11:30. ಸೊ ಒಂದು 12:30, 1:30, 2 ಗಂಟೆ ತನಕ ಮನೇಲಿ ಇರ್ತೀವಿ. ಊಟ ಎಲ್ಲ ಆಚೆ ಬೇಡ, ಮನೇಲಿ ಪ್ರಿಪೇರ್ ಮಾಡಿದ್ದಾರೆ. ತಿಂದಿಲ್ಲ ಅಂದರೆ ಮನೆಗೆ ಹೋಗ್ಬಿಟ್ಟು ಚಪ್ಪಲಿ ತೊಗೊಂಡು ಹೊಡಿತಾರೆ ನಮ್ಮಮ್ಮ. ಸೊ ಬೆಸ್ಟ್ ಅದೇ. ಆಲ್ರೈಟ್, ಸೊ ನಾನು ನಿಮಗೆ ಇನ್ನೊಂದು ಸಲ ಇನ್ನೊಂದು ವೀಡಿಯೋ ಜೊತೆ ವಾಪಸ್ ಸಿಗ್ತೀನಿ. ಅಲ್ಲಿ ತನಕ ನೀವೇನು ಮಾಡಬೇಕಾಗಿದೆ ಅಂತ ನಿಮಗೆ ಗೊತ್ತಿದೆ. ಹೊಸಬ್ರು ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ನೋಟಿಫಿಕೇಷನ್ ಒತ್ತೋದು ಮರಿಬೇಡಿ, ಲೈಕ್ ಮಾಡಿ ಆ್ಯಂಡ್ ಹೈಪ್ ಮಾಡಿ ಈ ವಿಡಿಯೋ, ರೇಟ್ ಮಾಡಿ ಈ ವಿಡಿಯೋನ. ಹೊಸ ಆಪ್ಷನ್ ಬಂದಿರೋದು. ಸೊ ನಮಗೆ ಆದಷ್ಟು ಪ್ರೋತ್ಸಾಹ ಸಿಗುತ್ತೆ ಇಂಥ ಹಲವಾರು ವೀಡಿಯೋಸ್ ಮಾಡೋಕ್ಕೋಸ್ಕರ. ಇದು ನಿಮ್ಮ DJ ಸೈನಿಂಗ್ ಆಫ್ ಫ್ರಮ್ DJ on Wheels. ಟೇಕ್ ಕೇರ್, ಬಾಯ್. ಏನೋ ಮಾಡ್ತಿದ್ಯಾ ಮಧ್ಯದಲ್ಲಿ? ಹಾರ್ಕೊಂಡೆ ಹೋಗ್ಬಿಟ್ಟು ಗಾಡಿ ಸೌಂಡ್ಗೆ ನೋಡಿ. ಪರವಾಗಿಲ್ಲಪ್ಪ.